ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರಿಪಬ್ಲಿಕ್ ಕನ್ನಡ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ ನೋಡೋಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಇದೆ. ಸಹಜವಾಗಿ ಇದು ಮೇಜರ್ ಅಪ್ಡೇಟ್ ಅನ್ನೋದಕ್ಕಿಂತಲೂ ಕೂಡ ಹೊಸ ವರ್ಷದ ಸಂಭ್ರಮ ಎಲ್ಲೆಡೆ ನೋಡೋದಕ್ಕೆ ಸಿಗ್ತಾ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ ಕರುನಾಡಿನ ಜನತೆ. ಈ ಭಾಗದ ಜನರಿಗೆ ರಸ್ತೆ ಇಲ್ಲದೆ ನಿತ್ಯ ಪರದಾಡ್ತಿದ್ದಾರೆ. ನೋಡಿ, ಹೊಸ ವರ್ಷದ ಸಂಭ್ರಮ ಕೆಲವರಿಗೆ, ಮತ್ತೊಂದು ಕಡೆ ರಸ್ತೆ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಎಲ್ಲಿ ಏನಾಯಿತು ಅನ್ನೋದರ ಕುರಿತು ರಿಪಬ್ಲಿಕ್ ಕನ್ನಡ ಹೊಸ ವರ್ಷದಂದು ಕೂಡ ಜನರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದೀವಿ, ಜನರ ಸಮಸ್ಯೆಗೆ ಧ್ವನಿ ಆಗ್ತಿದ್ದೀವಿ. ಹೊಸ ವರ್ಷದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಜನಪರ ಕಾಳಜಿ. ರಿಪಬ್ಲಿಕ್ ಕನ್ನಡದಿಂದ ವಿನೂತನ ಪ್ರಯತ್ನ, ಹಳ್ಳಿ ಜನರ ಧ್ವನಿ ಆಗ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಕುಗ್ರಾಮದಲ್ಲಿ ನಮ್ಮ ವಾಸ್ತವ್ಯ. ಮುಖ್ಯಮಂತ್ರಿಗಳೇ, ಸಚಿವರೇ, ಒಮ್ಮೆ ಬನ್ನಿ ಇಲ್ಲಿಗೆ. ಕುಮಟಾ ತಾಲೂಕಿನ ಮೆದಿನಿ ಗ್ರಾಮದ ಅವ್ಯವಸ್ಥೆಯನ್ನ ನೀವು ನೋಡಲೇಬೇಕು. ಇಡೀ ಕರುನಾಡಿನ ಜನತೆ ಹೊಸ ವರ್ಷ ಬಂತು, ಅದ್ದೂರಿಯಾಗಿ ಬರಮಾಡ್ಕೊಂಡ್ವಿ, ಆ ಸಂಭ್ರಮದಲ್ಲಿದ್ರೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಜವಾದ ಅವ್ಯವಸ್ಥೆಯಲ್ಲಿದೆ. ಜನ ಎಲ್ಲಿ ಸಮಸ್ಯೆ ಅನುಭವಿಸ್ತಿದ್ದಾರೆ, ಯಾವ ಸಮಸ್ಯೆ ಬಗೆಹರಿದ್ರೆ ಜನರಿಗೆ ಖುಷಿ ಆಗಬಹುದು, ಅದನ್ನ ಬೆನ್ನತ್ತಿ ಹೊರಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಆಗ ಸಿಕ್ಕಿರುವ ಅವ್ಯವಸ್ಥೆಯ ದೃಶ್ಯ ನೋಡ್ತಾ ಇದ್ದೀರಿ. ದಯವಿಟ್ಟು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಕಣ್ಣು ಹಾಯಿಸಬೇಕಾಗುತ್ತೆ. ನಮಗೆ ತುಂಬ ಸಮಸ್ಯೆ ಅಂದರೆ ಮಳೆಗಾಲದಲ್ಲಿ ಇಲ್ಲಿ ಸೀಕು ಸಂಕಟ ಬಂದರೆ ತುಂಬ ಕಷ್ಟ, ಏನು ಮಾಡೋಂಗೂ ಇಲ್ಲ. ಕಂಬಳಿ ಜೋಲಿ ಕಟ್ಟಿ ಹೊತ್ಕೊಂಡು ಹೋಗೋ ಸ್ಥಿತಿ. ಅಲ್ಲದೆ ಈ ಬಸರಿಯವರು, ಬಾಳಂತಿಯವರು, ವಯಸ್ಸಾದವರಿಗೆ ಹೆಚ್ಚು ಕಡಿಮೆ ಆದರೆ ತುಂಬ ನಮಗೆ ಕಷ್ಟ. ಮಕ್ಕಳಿಗೆ, ಮರಿಗೆ ತುಂಬ ಕಷ್ಟ ಆಗೋದೇನೋ ಹೌದು, ಅಲ್ಲ ಅಂತಲ್ಲ. ಹಾಗಾಗಿ ನಾವು ಕಷ್ಟದ ಜಾಗದಾಗ ಇರೋದಕ್ಕೆ ದೇವರೇ ಕಾಯ್ಬೇಕೆ ಬಿಟ್ಟರೆ ಮತ್ತು ಯಾವ ಹೊಣೆ ಇಲ್ಲ. ಯಾವ ಸರ್ಕಾರದವ್ರು ಬಂದರೂ ನಿಮಗದು ಇದೇ ಕೊಡ್ತೇನೆ, ರೋಡೇ ಮಾಡಿಕೊಡ್ತೇನೆ, ಯಾವುದು ಈವರೆಗಿಲ್ಲ. ನಮಗೆ ಈಗ ವರ್ಷ 67 ಕಳೆದು ಹೋತು. ಆದರೆ ನಮ್ಮ ಕಾಲಕ್ಕೂ ಇಲ್ಲ, ನಮ್ಮ ಮಕ್ಕಳ ಕಾಲಕ್ಕೂ ಇಲ್ಲೋ ಏನೋ ದೇವರಿಗೆ ಗೊತ್ತು. ಇಷ್ಟೊಂದು ಹೇಳಲಿಕ್ಕೆ ನಾವು ಇಷ್ಟ ಬಿಡ್ತೀವಿ. ಎಲೆಕ್ಷನ್ ಬಂದರೆ ಬರ್ತಾರೆ, ಓಟ್ ಕೇಳಲಿಕ್ಕೆ ತುಂಬ ಜನ ಬರ್ತಾರೆ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರದಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವ ಮೇದಿನಿ ಗ್ರಾಮದಲ್ಲಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಇದೆ. ಇಲ್ಲಿನ ಚಿತ್ರಣವನ್ನು ನಿಮಗೆ ನೀಡುವ ಕೆಲಸವನ್ನು ಮಾಡ್ತೇವೆ. ಯಾಕಂತೇಳಿದ್ರೆ ಸ್ವಾತಂತ್ರ್ಯ ಬಂದು 7.5 ದಶಕಗಳು ಕಳೆದರೂ ಕೂಡ ಈ ಭಾಗದ ನಾಗರಿಕರು ತುಂಬ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ರಸ್ತೆಗಳು ಇಲ್ಲದೇ ಇರೋದ್ರಿಂದ ಮಳೆಗಾಲದಲ್ಲಿ ಮತ್ತು ಬೇರೆ ಬೇರೆ ವೇಳೆಯಲ್ಲೂ ಕೂಡ ಜನರು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯ ಚಿತ್ರಣವನ್ನು ನೀವು ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ಈ ರಸ್ತೆ ಕಡಿದಾದ ರಸ್ತೆ ಇದೆ ಎಂಬುದರ ನೋಡಿದ್ರೆ ಕಲ್ಲು ಮುಳ್ಳುಗಳು ಎದುರಾಗ್ತವೆ. ಜನರು ಓಡಾಟ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಭಾಗಕ್ಕೆ ಈ ಹಿಂದಿನ ಉತ್ತರ ಕನ್ನಡಕ್ಕೆ ಜಿಲ್ಲಾಧಿಕಾರಿಗೆ ಬಂದಂಥ 2 ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಗ್ರಾಮಾವಾಸ್ತವ್ಯವನ್ನು ಕೂಡ ಮಾಡಿದರು. ಆದರೆ ಈ ಭಾಗದ ರಸ್ತೆ ಸೌಕರ್ಯ ಕೂಡ ಇದುವರೆಗೆ ಆಗಿಲ್ಲ. ಈ ರಸ್ತೆಯ ಕಾರಣದಿಂದಲೇ ಇಲ್ಲಿನ ನಾಗರಿಕರು, ಇಲ್ಲಿನ ಯುವಕರು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂತೇಳಿದ್ರೆ ರಸ್ತೆಗಳು ಇಲ್ಲದೇ ಇರೋದ್ರಿಂದ ಬೇರೆ ಊರಿನಿಂದ ಬರುವಂಥ ನಾಗರಿಕರು, ಅವರ ಸಂಬಂಧಿಕರು ಕೂಡ ತಮ್ಮ ಸಂಬಂಧಿಕರ ಮನೆಗೆ ಬರಲು ಕೂಡ ಹಿಂದೇಟು ಹಾಕ್ತಾರೆ. ಯಾಕಂತೇಳಿದ್ರೆ ಸಮರ್ಪಕವಾದ ರಸ್ತೆ ಇಲ್ಲದೇ ಇರೋದ್ರಿಂದ ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಮಳೆಗಾಲದಲ್ಲಂತೂ ಇಲ್ಲಿನ ಜನರ ಪರಿಸ್ಥಿತಿ ಬೇಡ. ಒಂದು ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ತುಂಬ ಲಾಕ್ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಯಾವ ಟೈಮ್ದಲ್ಲಿ ಇಲ್ಲಿನ ಅರಣ್ಯ ಪ್ರದೇಶದಿಂದ ಮರಗಳು ದಾರಿ ಮೇಲೆ ಬೀಳುತ್ತಿದೆ ಎಂಬ ಗೊತ್ತಾಗೋದಿಲ್ಲ. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಬೀಳ್ಬೋದು. ಮತ್ತು ರಸ್ತೆಗಳು ಕೂಡ ಮಳೆಯಿಂದ ಹಾಳಾಗೋದ್ರಿಂದ ನಾಗರಿಕ ಓಡಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಈ ಹಿಂದೆ ಗ್ರಾಮೋತ್ಸವ ಮಾಡಿದಂಥ ಜಿಲ್ಲಾಧಿಕಾರಿಗಳು ಏನು ಕೆಲಸವನ್ನು ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲೇಬೇಕಾಗತ್ತೆ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ತಂಡ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ವಾಸ್ತವ ಚಿತ್ರಣವನ್ನು ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ನಾವು ಮುಂದೆ ಕೂಡ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತೇವೆ. ಅಲ್ಲಿನ ಜನರ ಒಂದು ದೂರು ದುಮ್ಮಾನಗಳನ್ನು ಆಲಿಸ್ತೇವೆ. ನಮ್ಮಿಂದ ಏನಾದರೂ ಪರಿಹಾರವನ್ನು ಕಲ್ಪಿಸುವ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರಿಪಬ್ಲಿಕ್ ಕನ್ನಡ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ ನೋಡೋಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಇದೆ. ಸಹಜವಾಗಿ ಇದು ಮೇಜರ್ ಅಪ್ಡೇಟ್ ಅನ್ನೋದಕ್ಕಿಂತಲೂ ಕೂಡ ಹೊಸ ವರ್ಷದ ಸಂಭ್ರಮ ಎಲ್ಲೆಡೆ ನೋಡೋದಕ್ಕೆ ಸಿಗ್ತಾ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ ಕರುನಾಡಿನ ಜನತೆ. ಈ ಭಾಗದ ಜನರಿಗೆ ರಸ್ತೆ ಇಲ್ಲದೆ ನಿತ್ಯ ಪರದಾಡ್ತಿದ್ದಾರೆ.
ನೋಡಿ, ಹೊಸ ವರ್ಷದ ಸಂಭ್ರಮ ಕೆಲವರಿಗೆ, ಮತ್ತೊಂದು ಕಡೆ ರಸ್ತೆ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಎಲ್ಲಿ ಏನಾಯ್ತು ಅನ್ನೋದರ ಕುರಿತು ರಿಪಬ್ಲಿಕಾಣ ಹೊಸ ವರ್ಷದಂದು ಕೂಡ ಜನರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದೀವಿ, ಜನರ ಸಮಸ್ಯೆಗೆ ಧ್ವನಿಯಾಗ್ತಿದ್ದೀವಿ. ಹೊಸ ವರ್ಷದಲ್ಲೂ ಕೂಡ ರಿಪಬ್ಲಿಕಾಣ ಜನಪರ ಕಾಳಜಿ. ರಿಪಬ್ಲಿಕಾಣದಿಂದ ವಿನೂತನ ಪ್ರಯತ್ನ, ಹಳ್ಳಿ ಜನರ ಧ್ವನಿ ಆಗ್ತಾ ಇದೆ ನಿಮ್ಮ ರಿಪಬ್ಲಿಕಾಣ. ನ್ಯೂ ಇಯರ್ಗೆ ಕುಗ್ರಾಮದಲ್ಲಿ ನಮ್ಮ ವಾಸ್ತವ್ಯ. ಮುಖ್ಯಮಂತ್ರಿಗಳೇ, ಸಚಿವರೇ, ಒಮ್ಮೆ ಬನ್ನಿ ಇಲ್ಲಿಗೆ. ಕುಮಟಾ ತಾಲೂಕಿನ ಮೆದಿನಿ ಗ್ರಾಮದ ಅವ್ಯವಸ್ಥೆಯನ್ನ ನೀವು ನೋಡಲೇಬೇಕು. ಇಡೀ ಕರುನಾಡಿನ ಜನತೆ ಹೊಸ ವರ್ಷ ಬಂತು, ಅದ್ದೂರಿಯಾಗಿ ಬರಮಾಡ್ಕೊಂಡ್ವಿ, ಆ ಸಂಭ್ರಮದಲ್ಲಿ ಇದ್ರೆ ಇವತ್ತು ರಿಪಬ್ಲಿಕಾಣ ನಿಜವಾದ ಅವ್ಯವಸ್ಥೆಯಲ್ಲಿದೆ. ಜನ ಎಲ್ಲಿ ಸಮಸ್ಯೆ ಅನುಭವಿಸ್ತಿದ್ದಾರೆ, ಯಾವ ಸಮಸ್ಯೆ ಬಗೆಹರಿದ್ರೆ ಜನರಿಗೆ ಖುಷಿ ಆಗಬಹುದು, ಅದನ್ನ ಬೆನ್ನತ್ತಿ ಹೊರಟಿದೆ ನಿಮ್ಮ ರಿಪಬ್ಲಿಕಾಣ. ಆಗ ಸಿಕ್ಕಿರುವ ಅವ್ಯವಸ್ಥೆಯ ದೃಶ್ಯ ನೋಡ್ತಾ ಇದ್ದೀರಿ. ದಯವಿಟ್ಟು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಕಣ್ಣು ಹಾಯಿಸ್ಬೇಕಾಗುತ್ತೆ. ನಮಗೆ ತುಂಬ ಸಮಸ್ಯೆ ಅಂದರೆ ಮಳೆಗಾಲದಲ್ಲಿ ಇಲ್ಲಿ ಸೀಕು ಸಂಕಟ ಬಂದರೆ ತುಂಬ ಕಷ್ಟ, ಏನು ಮಾಡೋಂಗೂ ಇಲ್ಲ. ಕಂಬಳಿ ಜೋಲಿ ಕಟ್ಟಿ ಹೊತ್ಕೊಂಡು ಹೋಗೋ ಸ್ಥಿತಿ. ಅಲ್ಲದೆ ಈ ಬಸರಿಯವರು, ಬಾಳಂತಿಯವರು, ವಯಸ್ಸಾದವ್ರಿಗೆ ಹೆಚ್ಚು ಕಡಿಮೆ ಆದರೆ ತುಂಬ ನಮಗೆ ಕಷ್ಟ. ಮಕ್ಕಳಿಗೆ, ಮರಿಗೆ ತುಂಬ ಕಷ್ಟ ಆಗೋದೇನೋ ಹೌದು, ಅಲ್ಲ ಅಂತಲ್ಲ. ಹಾಗಾಗಿ ನಾವು ಕಷ್ಟದ ಜಾಗದಾಗ ಇರೋದಕ್ಕೆ ದೇವರೇ ಕಾಯ್ಬೇಕೆ ಬಿಟ್ಟರೆ ಮತ್ತು ಯಾವ ಹೊಣೆ ಇಲ್ಲ. ಯಾವ ಸರ್ಕಾರದವ್ರು ಬಂದರೂ ನಿಮಗದು ಇದೇ ಕೊಡ್ತೇನೆ, ರೋಡೇ ಮಾಡಿಕೊಡ್ತೇನೆ, ಯಾವುದು ಈವರೆಗಿಲ್ಲ. ನಮಗೆ ಈಗ ವರ್ಷ 67 ಕಳೆದು ಹೋತು. ಆದರೆ ನಮ್ಮ ಕಾಲಕ್ಕೂ ಇಲ್ಲ, ನಮ್ಮ ಮಕ್ಕಳ ಕಾಲಕ್ಕೂ ಇಲ್ಲೋ ಏನೋ ದೇವರಿಗೆ ಗೊತ್ತು. ಇಷ್ಟೊಂದು ಹೇಳಲಿಕ್ಕೆ ನಾವು ಇಷ್ಟ ಬಿಡ್ತಾರೆ. ಎಲೆಕ್ಷನ್ ಬಂದ್ರೆ ಬರ್ತಾರೆ, ಓಟ್ ಕೇಳಲಿಕ್ಕೆ ತುಂಬ ಜನ ಬರ್ತಾರೆ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರದಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವ ಮೇದಿನಿ ಗ್ರಾಮದಲ್ಲಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಇದೆ. ಇಲ್ಲಿನ ಚಿತ್ರಣವನ್ನು ನಿಮಗೆ ನೀಡುವ ಕೆಲಸವನ್ನು ಮಾಡ್ತೇವೆ. ಯಾಕಂತೇಳಿದ್ರೆ ಸ್ವಾತಂತ್ರ್ಯ ಬಂದು 7.5 ದಶಕಗಳು ಕಳೆದರೂ ಕೂಡ ಈ ಭಾಗದ ನಾಗರಿಕರು ತುಂಬ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ರಸ್ತೆಗಳು ಇಲ್ಲದೇ ಇರೋದ್ರಿಂದ ಮಳೆಗಾಲದಲ್ಲಿ ಮತ್ತು ಬೇರೆ ಬೇರೆ ವೇಳೆಯಲ್ಲೂ ಕೂಡ ಜನರು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯ ಚಿತ್ರಣವನ್ನು ನೀವು ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ಈ ರಸ್ತೆ ಕಡಿದಾದ ರಸ್ತೆ ಇದೆ ಎಂಬುದರ ನೋಡಿದ್ರೆ ಕಲ್ಲು ಮುಳ್ಳುಗಳು ಎದುರಾಗ್ತವೆ. ಜನರು ಓಡಾಟ ಮಾಡಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಭಾಗಕ್ಕೆ ಈ ಹಿಂದಿನ ಉತ್ತರ ಕನ್ನಡಕ್ಕೆ ಜಿಲ್ಲಾಧಿಕಾರಿಗೆ ಬಂದಂಥ 2 ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಗ್ರಾಮಾವಾಸ್ತವ್ಯವನ್ನು ಕೂಡ ಮಾಡಿದರು. ಆದರೆ ಈ ಭಾಗದ ರಸ್ತೆ ಸೌಕರ್ಯ ಕೂಡ ಇದುವರೆಗೆ ಆಗಿಲ್ಲ. ಈ ರಸ್ತೆಯ ಕಾರಣದಿಂದಲೇ ಇಲ್ಲಿನ ನಾಗರಿಕರು, ಇಲ್ಲಿನ ಯುವಕರು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂತೇಳಿದ್ರೆ ರಸ್ತೆಗಳು ಇಲ್ಲದೇ ಇರೋದ್ರಿಂದ ಬೇರೆ ಊರಿನಿಂದ ಬರುವಂಥ ನಾಗರಿಕರು, ಅವರ ಸಂಬಂಧಿಕರು ಕೂಡ ತಮ್ಮ ಸಂಬಂಧಿಕರ ಮನೆಗೆ ಬರಲು ಕೂಡ ಹಿಂದೇಟು ಹಾಕ್ತಾರೆ. ಯಾಕಂತೇಳಿದ್ರೆ ಸಮರ್ಪಕವಾದ ರಸ್ತೆ ಇಲ್ಲದೇ ಇರೋದ್ರಿಂದ ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಮಳೆಗಾಲದಲ್ಲಂತೂ ಇಲ್ಲಿನ ಜನರ ಪರಿಸ್ಥಿತಿ ಬೇಡ. ಒಂದು ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ತುಂಬ ಲಾಕ್ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಯಾವ ಟೈಮ್ದಲ್ಲಿ ಇಲ್ಲಿನ ಅರಣ್ಯ ಪ್ರದೇಶದಿಂದ ಮರಗಳು ದಾರಿ ಮೇಲೆ ಬೀಳುತ್ತಿದೆ ಎಂಬ ಗೊತ್ತಾಗೋದಿಲ್ಲ. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಬೀಳ್ಬೋದು. ಮತ್ತು ರಸ್ತೆಗಳು ಕೂಡ ಮಳೆಯಿಂದ ಹಾಳಾಗೋದ್ರಿಂದ ನಾಗರಿಕ ಓಡಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಈ ಹಿಂದೆ ಗ್ರಾಮೋತ್ಸವ ಮಾಡಿದಂಥ ಜಿಲ್ಲಾಧಿಕಾರಿಗಳು ಏನು ಕೆಲಸವನ್ನು ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲೇಬೇಕಾಗತ್ತೆ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ತಂಡ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ವಾಸ್ತವ ಚಿತ್ರಣವನ್ನು ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ನಾವು ಮುಂದೆ ಕೂಡ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತೇವೆ. ಅಲ್ಲಿನ ಜನರ ಒಂದು ದೂರು ದುಮ್ಮಾನಗಳನ್ನು ಆಲಿಸ್ತೇವೆ. ನಮ್ಮಿಂದ ಏನಾದರೂ ಪರಿಹಾರವನ್ನು ಕಲ್ಪಿಸುವ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.